ಏನಪ್ಪ ಇನ್ನು ಬೇಕಾದಷ್ಟಿದೆ. ಈಗ ಓದ್ಬೇಕೋ ಬೇಡ ನಿಲ್ಲಿಸ್ಬಿಡ್ಲ ಹಂಗೆ? ನಿಮ್ಗೆ ಕೇಳಕ್ಕೆ ಏನಾದ್ರು ಇವರಿಗೆ ಪಾಪ ಅಪತ್ಯ ಆದ್ರೆ ನಿಲ್ಲಿಸ್ಬಿಡ್ತೀನಿ. ನನಗೆ ನಿಜವಾಗ್ಲೂ ಕೂಡ ನಿಮ್ಗೆ ಸತ್ಯ ಹೇಳಿದ್ರೆ ಎಂಬರಾಸ್ ಆಗ್ತದೆ ನಿಮ್ಗೆ. ಏನಿಲ್ಲ ಎಂಬ್ರಾಸ್ ಏನಿಲ್ಲ, ಸತ್ಯ ಜನತೆ ಗೊತ್ತಿದೆ. ಅದೇನು ಏನು ಎಂಬ್ರಾಸ್ ಆಗೋ ಪ್ರಶ್ನೆ ಇಲ್ಲ. ನನಗೇನಂದ್ರೆ ನಿಮ್ಮನ್ನ ಬಹಳ ದಿವಸದಿಂದ ನೋಡ್ಕೊಂಡು ಬಂದಿದ್ದೇನೆ ಸಿದ್ದರಾಮಣ್ಣವ್ರೆ, ನಿಮ್ ಬಹಳ ದಿವಸ ನೋಡ್ಕೊಂಡು ಬಂದಿದ್ದೀನಿ. ಈ ಕಡೆ ನಿಂತು ಮಾತಾಡಿದ್ ನೋಡಿದ್ದೀನಿ, ಆ ಕಡೆ ನಿಂತು ಉತ್ತರ ಕೊಡೋದು ನೋಡಿದ್ದೀನಿ. ಆದ್ರೆ ಎಂದೂ ಕೂಡ ನೀವು ಪತ್ರಿಕೆಯ ಸಹಾಯವನ್ನ ಪಡೆದು ನಿಮ್ ಡಿಫೆನ್ಸ್ ಮಾಡ್ಕೊಂಡಿದ್ದು ನೋಡಿರ್ಲಿಲ್ಲ. ಅಷ್ಟು ಅಸಹಕತೆ ಬಂತ ನಿಮ್ಗೆ? ಅಷ್ಟು ಅಸಹಕತೆ ಬಂತ? ನಿಮ್ಮ ಪರ್ಫಾರ್ಮೆನ್ಸು ನಿಜವಾಗ್ಲೂ ಇದ್ದಿದ್ರೆ ಅದನ್ನ ಹೇಳ್ತಿದ್ರಿ. ಪತ್ರಿಕೆಯಲ್ಲಿ ಏನ್ ಬಂದಿದೆ ಅನ್ನೋದನ್ನ ನೀವು ಸಹಾಯ ತಗೊಂಡು ಅಷ್ಟು ಅಸಹಕತೆ ಬಂತ? ಐ ಹ್ಯಾವ್ ಸೀನ್ ಯು ಫಾರ್ ಸೋ ಮೆನಿ ಇಯರ್ಸ್, ಯು ನೆವರ್ ಡನ್ ದಿಸ್. ಬೇಡ, ಪತ್ರಿಕೆಯಲ್ಲಿ ಬರೆಯೋದೆಲ್ಲ ಸುಳ್ಳು ಅಂತ ಹೇಳ್ಬಿಡಿ. ಯಾಕೆ ನೇರವಾಗಿ ಹೇಳ್ಬಿಡಿ, ಪತ್ರಿಕೆಯಲ್ಲಿ ಬರ್ದಿರೋದೆಲ್ಲ ಸುಳ್ಳು. ಅಲ್ಲಲ್ಲ, ವಾಟ್ ಎವರ್ ಅಪಿಯರ್ಡ್ ಇನ್ ದಿ ನ್ಯೂಸ್ ಪೇಪರ್ ಅಂತ ಹೇಳ್ಬಿಡಿ. ಬೇಡ, ಅಲ್ಲ ಹೇಳ್ತೇನೆ ಕೇಳಿ. ಅವರೆಲ್ಲ ಯಾಕೆ ಅವರೆಲ್ಲ ಪಾಪ ಯಾಕೆ ಒಂದ್ ನಿಮಿಷ ಪತ್ರಿಕೆಯವರು ರಾಜ್ಯಪಾಲರ ಭಾಷಣ ರಿಪೋರ್ಟಿಂಗು ಮಾಡ್ತಾರೆ. ನಾವು ಟೀಕೆ ಮಾಡಿದ್ದನ್ನು ಬರೀತಾರೆ, ನೀವು ಹೊಗಳಿದ್ದನ್ನು ಬರೀತಾರೆ. ಅವ್ರ ರಿಪೋರ್ಟಿಂಗ್ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದ್ರೆ ಓದಿ ಅಂತ ಹೇಳಿದ್ದೀನಲ್ಲ. ಆದ್ರೆ ನೀವು 9 ತಿಂಗಳು ಆಡಳಿತ ಮಾಡಿದಂತ ಸರ್ಕಾರದ ಮುಖ್ಯಸ್ಥರು ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು, ಏನಾಯ್ತು, ಯಾಕೆ ನಾವು ಅಭಿವೃದ್ಧಿ ಮಾಡಕ್ಕಾಗ್ಲಿಲ್ಲ, ಯಾಕೆ ನಮ್ಮ ಸಂಪೂರ್ಣ ಹಣ ಉಪಯೋಗ ಮಾಡ್ಕೊಳಕ್ ಆಗ್ಲಿಲ್ಲ, ಬಜೆಟ್ ಪರ್ಫಾರ್ಮೆನ್ಸ್ ಯಾಕಾಗಿಲ್ಲ, ಇದ್ರ ಬಗ್ಗೆ ನೀವು ಸಮಜಾಯಿಷಿ ಕೊಟ್ರೆ ಶಾಸಕರಿಗೆ ಉತ್ತರ ಸಿಗ್ತದೆ. ಹಣ ಬಂದಿಲ್ಲ ಅಂತ ಹೇಳಿ ಬೊಮ್ಮಾಯಿಯವರಿಗೆ ಅವ್ರು ಬೀಲ್ಡ್ ಆಗ್ಲಿಲ್ಲ, ಉತ್ತರ ಕೊಡ್ಲಿ. ಪ್ರತಿಸರಿದ್ರಿಂದ ಆಗ್ತದ? ಐ ಆಮ್ ನಾಟ್ ಈಲ್ಡೆಡ್. ಈಗ ಪದೇ ಪದೇ ಭಾಷಣ ಉತ್ತರ ಕೊಡೋದ್ರಲ್ಲಿ ಕೇಳಬೇಕು, ಕೂತ್ಕೋತೀನಿ. ಅದು ಪ್ರತಿ ಸಲ ಮಾತ್ರ ಆಗ್ತದ?